ಅದಕ್ಕೆ ನಿಮಗೆ ನಿಜ ಅಂತ ಹೇಳೋದಕ್ಕೆ ಒಂದು ವಿಷಯ ಹೇಳ್ಬೇಕು. ಹೋದ ವರ್ಷ ಮೊದಲ ಬಾರಿಗೆ ರಾಜ್ಯದಲ್ಲಿ ಯಾವನೋ IAS ಆಫೀಸರ್ ಅವ್ನು ಮೀಟ್ ಮಾಡಿದ್ದೆ ನಾನು. ಅದು ಏನು ಅನ್ನಿಸ್ತೋ ಏನೋ, ಕ್ಯಾಮ್ರಾ ಹಾಕ್ಬಿಟ್ಟ 10ನೇ ಕ್ಲಾಸ್ ಎಕ್ಸಾಮ್ ಸೆಂಟರ್ಸ್ಗೆ ಕ್ಯಾಮ್ರಾ ಹಾಕ್ಬಿಟ್ರು ಫಸ್ಟ್ ಟೈಮ್ ಹೋದ ವರ್ಷ. ಕಾಪಿಂಗ್ ನಿಲ್, ಇಡೀ ರಾಜ್ಯ ಕಾಪಿ ನಿಲ್. ನೀವು ಮೊದಲೇ 80, 85, 90% ರಿಸಲ್ಟು ಹಿಂದಿನ ವರ್ಷಗಳೆಲ್ಲ ನೋಡ್ಬೇಕು. ಹೋದ ವರ್ಷ ಕ್ಯಾಮ್ರಾ ಹಾಕ್ಬಿಟ್ರು, ಕಾಪಿ ನಿಂತೋಯ್ತು. ಯಾಕೆ ಮಾಡಿದ್ರು ನಂಗೂ ಗೊತ್ತಿಲ್ಲ, ಬಿಡಿ. ರಿಸಲ್ಟ್ ವ್ಯಾಲ್ಯೂ ಮಾಡಿದ್ರು, ರಿಸಲ್ಟ್ ಬಂತು. ನೋಡಿ ದಂಗಾಗ್ಬಿಟ್ರು ಕಮಿಷನರು, ಎಜುಕೇಶನ್ ಮಿನಿಸ್ಟರ್ ಎಲ್ಲ. ಏನ್ ಗೊತ್ತಾ, ಕೇಳಿಸ್ಕೊಳ್ಳಿ, ರಿಸಲ್ಟ್ 52%. 8,53,612 ಜನದಲ್ಲಿ 4.5 ಲಕ್ಷ ಜನ ಫೇಲ್ ಆಗ್ಬಿಟ್ರು. ಅರ್ಧಕ್ಕರ್ಧ ಫೇಲು. ಹೆದರ್ಕೊಂಡ್ಬಿಟ್ರು, ಈ ರಿಸಲ್ಟ್ ಕೊಟ್ರೆ ಹೊಡೆದಾಕ್ಬಿಡ್ತಾರೆ ನಮ್ಗೆ ಅಂತ. ಸಿದ್ದರಾಮಯ್ಯನವ್ರ ಹತ್ರ ಹೋದ್ರು, ಸಾರ್ ಹಿಂಗಾಗೋಯ್ತು ಅಂದ್ರು. ಅದಕ್ಕೆ ಸಿದ್ದರಾಮಯ್ಯನವ್ರೆ ಒಳ್ಳೆ ಮಾತು ಹೇಳಿದ್ರು, ಕ್ಯಾಮ್ರಾ ಹಾಕಕ್ ನಾನು ಹೇಳಿದ್ನ? ಕ್ಯಾಮ್ರಾ ಹಾಕಕ್ ನಾನು ಹೇಳಿದ್ದೇನ್ರಿ? ಕೊನೆಗೆ 20% ಸುಮ್ಮನೆ ಸೇರಿಸಿ 52 72 ಮಾಡಿ ಇನ್ನೂ 2.5 ಲಕ್ಷ ಫೇಲ್ ಮಾಡಿ ರಿಸಲ್ಟ್ ಬಿಡುಗಡೆ ಮಾಡಿದ್ರು. ನೋಡಿ, 50% ಜನ 10th ಫೇಲ್ ಆಗ್ತಿದ್ದಾರೆ. ನಿಮ್ಗೊಂದು ವಿಷಯ ಹೇಳಿ ಕೇಳಿಸ್ಕೊಳ್ಳಿ. ಈ 10ನೇ ಕ್ಲಾಸಲ್ಲಿ ಪಾಸ್ ಆಗಕ್ಕೆ ಎಷ್ಟು ಮಾರ್ಕ್ಸ್ ಬರಬೇಕು ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೇಳಿಸ್ಕೊಳ್ಳಿ, 2 ಭಾಗ ಇದೆ, 80, 20. 20 ಪುಕ್ಷಟೆ ಕೊಡ್ತಾರೆ, ಶಾಲೆನವರೇ ಕೊಡೋದು. ಸುಮ್ಮನೆ 20ಗೆ 20 ಕೊಟ್ಬಿಡ್ತಾರೆ. 80 ಬರವಣಿಗೆ. 80ರಲ್ಲಿ ಸ್ಟೇಟ್ ನಲ್ಲಿ ಎಷ್ಟು ಬರ್ಬೇಕು ಗೊತ್ತಾ ಪಾಸ್ ಆಗಕ್ಕೆ? ಅಲ್ಲಿ 20 ಇದೆಯಲ್ಲ, ಇಲ್ಲಿ 15 ಬಂದ್ರೆ ಸಾಕು. 80ಕ್ಕೆ 15 ಬಂದ್ರೆ ಪಾಸ್. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಚೆನ್ನಾಗಿದೆ. ಈ CBSE ಅಂತಿರಲ್ಲ ನೀವೆಲ್ಲ, CBSE ಸ್ಕೂಲ್ ಅಂತಿರಲ್ಲ, ಅವ್ರದ್ದು ಮಜಾ. 15 ಅಲ್ಲ, 13 ಬಂದ್ರೆ ಪಾಸು. ಅವ್ರದ್ದು 33ಕ್ಕೆ ಪಾಸು. ಒಂದು ನಿಮಿಷ ಕೇಳಿಸ್ಕೊಳ್ಳಿ, 13 ತೆಗಿದೆ, ಅಲ್ಲಿ 20 ನಾವೇ ಕೊಟ್ಟು 13, 15 ತೆಗಿದೆ. ಅರ್ಧಕ್ಕರ್ಧ ಮಕ್ಕಳು, ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಿದ್ದಾರೆ ಅಂದ್ರೆ ಯಾವ ಸೀಮೆ ಶಿಕ್ಷಣ ರೀ ನಮ್ದು? ಯಾವ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡ್ತೀರಿ? ಏನೋ ಸಮಸ್ಯೆ ಇದೆ. ನಾವು ಯಾವುದೋ ಯುಫೋರಿಯಾದಲ್ಲಿ ಎಲ್ಲೋ ಒಂದ್ ಕಡೆ ತೇಲಾಡ್ತಾ ಇದ್ದೀವಿ. ಒಳಗಡೆ ಕೊರತ ಪೊಟ್ರೆ, ಕುಟುಂಬದಲ್ಲಿ ಪೊಟ್ರೆ,